ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಶ್ಲೋಕ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಸ್ತಾಂಸ್ಥಿತಿಕ್ಷಸ್ವ ಭಾರತ. 14. ಅರ್ಥ ಕುಂತಿಪುತ್ರ, ಇಂದ್ರಿಯಗಳ ಮತ್ತು ವಿಷಯಗಳ ಸಂಬಂಧದಿಂದ ಉಂಟಾಗುವ ಶೀತ ಉಷ್ಣ ಸುಖ ದುಃಖಗಳು ಬಂದು ಹೋಗುವವು, ಅನಿತ್ಯವಾದವು, ಅವುಗಳನ್ನು ಸಹಿಸು. ವಿವರಣೆ. ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇಂದ್ರಿಯಗಳ ಮೂಲಕ ಬರುವ ಸುಖ ದುಃಖಗಳು ತಾತ್ಕಾಲಿಕ ಎಂದು ಹೇಳುತ್ತಿದ್ದಾನೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಕುಂತಿಪುತ್ರ, ಇಂದ್ರಿಯಗಳ ಮತ್ತು ವಿಷಯಗಳ ಸಂಬಂಧದಿಂದ ಉಂಟಾಗುವ ಶೀತ ಉಷ್ಣ ಸುಖ ದುಃಖಗಳು. ಇಂದ್ರಿಯಗಳ ಮತ್ತು ವಿಷಯಗಳ ಸಂಬಂಧದಿಂದ ಸುಖ ದುಃಖದ ಅನುಭವಗಳು ಉಂಟಾಗುತ್ತವೆ. ಇದನ್ನು ಇಲ್ಲಿ ಕೃಷ್ಣನು ಹೇಳುತ್ತಿದ್ದಾನೆ. ಆಗಮಾಪಾಯಿನೋಲ್ ನಿತ್ಯಾಸ್ತಾಂಸ್ಥಿತಿಕ್ಷಸ್ವ ಭಾರತ. ಬಂದು ಹೋಗುವವು, ಅನಿತ್ಯವಾದವು, ಅವುಗಳನ್ನು ಸಹಿಸು. ಶೀತ ಉಷ್ಣ ಸುಖ ದುಃಖಗಳು ಬಂದು ಹೋಗುವಂತಹವು, ಅವು ಶಾಶ್ವತವಾಗಿ ನಿಲ್ಲುವುದಿಲ್ಲ. ಆದುದರಿಂದ ಅರ್ಜುನನು ಅವುಗಳನ್ನು ಸಹಿಸಿಕೊಳ್ಳಲು ಪ್ರಯತ್ನಿಸಬೇಕೆಂದು ಕೃಷ್ಣನು ತಿಳಿಸುತ್ತಿದ್ದಾನೆ. ಇಂದ್ರಿಯಗಳ ಮೂಲಕ ಬರುವ ಸುಖ ದುಃಖಗಳು ಶಾಶ್ವತವಲ್ಲ, ಅವು ಬಂದು ಹೋಗುವಂತಹವು. ಈ ಶಾಶ್ವತವಲ್ಲದ ಸುಖ ದುಃಖಗಳಿಗೆ ಅತಿಯಾಗಿ ಪ್ರತಿಕ್ರಿಯಿಸಬಾರದು, ಅವುಗಳನ್ನು ಸಹಿಸಿಕೊಳ್ಳಬೇಕು ಎಂದು ಕೃಷ್ಣನು ಅರ್ಜುನನಿಗೆ ಬುದ್ಧಿ ಹೇಳುತ್ತಿದ್ದಾನೆ. ಈ ಶ್ಲೋಕವು ಸಮಚಿತ್ತದಿಂದ ಬದುಕುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಶ್ಲೋಕ ಯಂ ಹೀನ ವ್ಯಥಯಂತ್ಯೇತಿ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಲ್ಮೃತತ್ವಾಯ ಕಲ್ಪತೆ. 15. ಅರ್ಥ ಪುರುಷ ಶ್ರೇಷ್ಠನಾದ ಅರ್ಜುನನೇ, ಯಾವ ಪುರುಷನನ್ನು ಇವುಗಳು ವ್ಯಾಕುಲಗೊಳಿಸುವುದಿಲ್ಲವೋ ಸುಖ ದುಃಖಗಳಲ್ಲಿ ಸಮನಾಗಿರುವ ಧೀರನಾದ ಆತನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. ವಿವರಣೆ. ಈ ಶ್ಲೋಕದಲ್ಲಿ ಕೃಷ್ಣನು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಮತ್ತು ಮೋಕ್ಷವನ್ನು ಪಡೆಯುವ ಮಾರ್ಗವನ್ನು ವಿವರಿಸುತ್ತಿದ್ದಾನೆ. ಯಂ ಹೀನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ. ಪುರುಷ ಶ್ರೇಷ್ಠನಾದ ಅರ್ಜುನನೇ, ಯಾವ ಪುರುಷನನ್ನು ಇವುಗಳು ವ್ಯಾಕುಲಗೊಳಿಸುವುದಿಲ್ಲವೋ, ಸುಖ ದುಃಖಗಳಂತಹ ದ್ವಂದ್ವಗಳಿಂದ ಯಾವ ಮನುಷ್ಯನು ವಿಚಲಿತನಾಗುವುದಿಲ್ಲವೋ ಅಂಥವನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ಎಂದು ಕೃಷ್ಣನು ಹೇಳುತ್ತಿದ್ದಾನೆ. ಸಮದುಃಖ ಸುಖಂ ಧೀರಂ ಸೋಲ್ಮೃತತ್ವಾಯ ಕಲ್ಪತೆ. ಸುಖ ದುಃಖಗಳಲ್ಲಿ ಸಮನಾಗಿರುವ ಧೀರನಾದ ಆತನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ. ಯಾವ ಮನುಷ್ಯನು ದುಃಖ ಸುಖಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ಮೋಕ್ಷವನ್ನು ಪಡೆಯಲು ಅರ್ಹನಾಗುತ್ತಾನೆ ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ಸುಖ ದುಃಖಗಳಂತಹ ದ್ವಂದ್ವಗಳಿಂದ ವಿಚಲಿತನಾಗದೆ ಸಮಚಿತ್ತದಿಂದ ಇರುವವನು ಮೋಕ್ಷವನ್ನು ಪಡೆಯಲು ಅರ್ಹನಾಗುತ್ತಾನೆ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಈ ಶ್ಲೋಕವು ವಿವರಿಸುತ್ತದೆ. ಈ ಶ್ಲೋಕವು ಮೋಕ್ಷದ ಮಾರ್ಗವನ್ನು ತಿಳಿಸುತ್ತದೆ. ಖಂಡಿತ ಭಗವದ್ಗೀತೆಯ 2ನೇ ಅಧ್ಯಾಯದ 16ನೇ ಶ್ಲೋಕದ ವಿವರಣೆಯನ್ನು ಕನ್ನಡದಲ್ಲಿ ನೀಡುತ್ತೇನೆ. ಶ್ಲೋಕ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಲಂತಸ್ತ್ವನಯೋಸ್ತತ್ವದರ್ಶಿಭಿಃ. 16. ಅರ್ಥ ಇಲ್ಲದಿರುವುದು ಅಸ್ತಿತ್ವಕ್ಕೆ ಬರುವುದಿಲ್ಲ, ಇರುವುದು ಇಲ್ಲವಾಗುವುದಿಲ್ಲ. ತತ್ವದರ್ಶಿಗಳು ಈ ಎರಡರ ಅಂತ್ಯವನ್ನು ಕಂಡುಕೊಂಡಿದ್ದಾರೆ. ವಿವರಣೆ. ಈ ಶ್ಲೋಕದಲ್ಲಿ ಕೃಷ್ಣನು ಸತ್, ಶಾಶ್ವತ ಮತ್ತು ಅಸತ್, ಅಶಾಶ್ವತಗಳ ಸ್ವರೂಪವನ್ನು ವಿವರಿಸುತ್ತಿದ್ದಾನೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಇಲ್ಲದಿರುವುದು ಅಸ್ತಿತ್ವಕ್ಕೆ ಬರುವುದಿಲ್ಲ, ಇರುವುದು ಇಲ್ಲವಾಗುವುದಿಲ್ಲ. ಅಸತ್ ಎಂದರೆ ಇಲ್ಲದಿರುವುದು, ಸತ್ ಎಂದರೆ ಇರುವುದು. ಇಲ್ಲದಿರುವುದು ಅಸತ್ ಎಂದಿಗೂ ಅಸ್ತಿತ್ವಕ್ಕೆ ಬರುವುದಿಲ್ಲ ಮತ್ತು ಇರುವುದು ಸತ್ ಎಂದಿಗೂ ನಾಶವಾಗುವುದಿಲ್ಲ ಎಂದು ಕೃಷ್ಣನು ಹೇಳುತ್ತಿದ್ದಾನೆ. ಉಭಯೋರಪಿ ದೃಷ್ಟೋಲಂತಸ್ತ್ವನಯೋಸ್ತತ್ವದರ್ಶಿಭಿಃ. ತತ್ವದರ್ಶಿಗಳು ಈ ಎರಡರ ಅಂತ್ಯವನ್ನು ಕಂಡುಕೊಂಡಿದ್ದಾರೆ. ತತ್ವದರ್ಶಿಗಳು, ಜ್ಞಾನಿಗಳು ಸತ್ ಮತ್ತು ಅಸತ್ಗಳ ನಿಜವಾದ ಸ್ವರೂಪವನ್ನು ತಿಳಿದುಕೊಂಡಿದ್ದಾರೆ ಮತ್ತು ಈ ಜ್ಞಾನದಿಂದ ಅವರಿಗೆ ಶಾಂತಿ ಸಿಗುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ. ಈ ಶ್ಲೋಕವು ಸತ್, ಶಾಶ್ವತ ಮತ್ತು ಅಸತ್, ಅಶಾಶ್ವತಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ. ಆತ್ಮವು ಸತ್, ಶಾಶ್ವತ, ದೇಹವು ಅಸತ್, ಅಶಾಶ್ವತ ಎಂದು ಈ ಶ್ಲೋಕವು ಸೂಚಿಸುತ್ತದೆ. ಈ ಜ್ಞಾನವು ಅರ್ಜುನನ ದುಃಖವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಶ್ಲೋಕ ಅವಿನಾಶೀತು ತದ್ವಿಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. 17. ಅರ್ಥ ಯಾವುದರಿಂದ ಈ ಎಲ್ಲವೂ ವ್ಯಾಪ್ತವಾಗಿದೆಯೋ ಅದನ್ನು ಅವಿನಾಶಿ ಎಂದು ತಿಳಿ. ಈ ಅವ್ಯಯದ, ನಾಶವಿಲ್ಲದ ವಿನಾಶವನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ವಿವರಣೆ. ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮದ ಶಾಶ್ವತತ್ವ ಮತ್ತು ಅವಿನಾಶತ್ವವನ್ನು ವಿವರಿಸುತ್ತಿದ್ದಾನೆ. ಅವಿನಾಶಿ ತು ತದ್ವಿಧಿ ಯೇನ ಸರ್ವಮಿದಂ ತತಂ. ಯಾವುದರಿಂದ ಈ ಎಲ್ಲವೂ ವ್ಯಾಪ್ತವಾಗಿದೆಯೋ ಅದನ್ನು ಅವಿನಾಶಿ ಎಂದು ತಿಳಿ. ಯಾವುದರಿಂದ ಇಡೀ ದೇಹವು ವ್ಯಾಪಿಸಿದೆಯೋ ಆತ್ಮ, ಅದು ಅವಿನಾಶಿಯಾಗಿದೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ. ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ.
ಈ ಅವ್ಯಯದ ನಾಶವಿಲ್ಲದ ವಿನಾಶವನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಅವ್ಯಯ ಎಂದರೆ ನಾಶವಿಲ್ಲದ್ದು. ಆತ್ಮವು ನಾಶವಿಲ್ಲದ್ದು. ಅದನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಕೃಷ್ಣನು ಹೇಳುತ್ತಿದ್ದಾನೆ. ಆತ್ಮವು ದೇಹಕ್ಕಿಂತ ಭಿನ್ನವಾಗಿದೆ ಮತ್ತು ಶಾಶ್ವತವಾಗಿದೆ. ಆತ್ಮವನ್ನು ನಾಶ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಅದು ಅವಿನಾಶಿಯಾಗಿದೆ. ಈ ಜ್ಞಾನವು ಅರ್ಜುನನ ದುಃಖವನ್ನು ಕಡಿಮೆ ಮಾಡಲು ಮತ್ತು ಯುದ್ಧದಲ್ಲಿ ಹೋರಾಡುವ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಈ ಶ್ಲೋಕವು ಆತ್ಮದ ಅಮರತ್ವದ ಕುರಿತು ವಿಶೇಷವಾದ ಮಾಹಿತಿ ನೀಡುತ್ತದೆ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ.